ಕದನ ವಿರಾಮದ ಹಿಂದಿನ ಸೂತ್ರಧಾರಿ ಪಾಪಿ ರಾಷ್ಟ್ರ ಪಾಕಿಸ್ತಾನ ಅಲ್ಲ. ಸಮರಾಂಗಣದ ಶಾಂತಿ ಮಂತ್ರದ ನಿಜ ರೂವಾರಿ ಚೀನಾ. ಇರಾನ್ ಸರ್ವನಾಶದ ಟ್ರಂಪ್ ಪ್ಲಾನ್ಗೆ ಬೀಜಿಂಗ್ ಬ್ರೇಕ್ ಹಾಕಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕದನ ವಿರಾಮದ ಇನ್ಸೈಡ್ ಕಹಾನಿ ನಮ್ಮ ಬಳಿ ಇದೆ. ನಾವು ಅದನ್ನು ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತೀವಿ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ಮಾಡಿ, ಶಾಂತಿ ಸಭೆಯನ್ನು ಮಾಡಿ, ಆ ಮೂಲಕ ಈ ಯುದ್ಧ ಕೊನೆಯಾಗುತ್ತೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಇದರ ಹಿಂದಿನ ರೂವಾರಿ ಪಾಕಿಸ್ತಾನ ಅಲ್ಲ, ಶಹಬಾಜ್ ಶರೀಫ್ ಅಲ್ಲ. ಇದರ ಹಿಂದಿನ ರೂವಾರಿ ಚೀನಾ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ, ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 14 ದಿನಗಳ ವಿರಾಮವನ್ನು ಏನು ನೀಡಿದ್ದಾರೆ, ಇದರ ಹಿಂದಿನ ರೂವಾರಿ ಪಾಕಿಸ್ತಾನ ಅಲ್ಲ, ಚೀನಾ. ಕದನ ವಿರಾಮದ ರೂವಾರಿ ಚೀನಾ ಎಂದು ಟ್ರಂಪ್ ಒಪ್ಪಿದ್ದಾರೆ. ಚೀನಾ ಕಾರಣದಿಂದಲೇ ಇರಾನ್ ಕದನ ವಿರಾಮಕ್ಕೆ ಒಪ್ಪಿದೆ. ಕದನ ವಿರಾಮದ ಹಿಂದಿನ ಸತ್ಯವನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಿಕೊಂಡಿದ್ದಾರೆ. ಸಂಧಾನದಲ್ಲಿ ಚೀನಾ ಪಾತ್ರದ ಬಗ್ಗೆ US ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಚೀನಾ ಕಾರಣಕ್ಕೋಸ್ಕರ ಯುದ್ಧವನ್ನ ನಾವು ನಿಲ್ಲಿಸುತ್ತೇವೆ ಅಂಥೇಳಿ ಇರಾನ್ ಹೇಳಿರೋದಾಗಿ ಸ್ವತಃ ಅಮೆರಿಕ, ವಿಶ್ವದ ದೊಡ್ಡಣ್ಣ ಅಮೆರಿಕ ಒಪ್ಪಿಕೊಂಡಿದೆ. ಅಮೆರಿಕ ಪದೇ ಪದೇ ಹೇಳಿತ್ತು, ನೀವು ಸೋಲೊಪ್ಪಿಕೊಳ್ಳಿ ಅಂಥೇಳಿ ಪದೇ ಪದೇ ಹೇಳಿದ್ರು. ನೀವು ಸೋಲೊಪ್ಪಿಕೊಳ್ಳದಿದ್ದರೆ ನಾವು ಸರ್ವನಾಶ ಮಾಡ್ತೀವಿ ಅಂಥೇಳಿ ಅಮೆರಿಕ ಇರಾನ್ಗೆ ಬೆದರಿಕೆಯನ್ನು ಒಡ್ಡಿತ್ತು. ಆದಾಗ್ಯೂ ಕೂಡ ಇರಾನ್ ಸೆಡ್ಡು ಹೊಡೆದಿತ್ತು. ಈಗ ಚೀನಾ ಕಾರಣದಿಂದ ಇರಾನ್ ಹಿಂದಕ್ಕೆ ಸರಿದಿದೆ ಅನ್ನುವಂಥ ಮಾತನ್ನು ಅಮೆರಿಕದ ಅಧ್ಯಕ್ಷರೇ ಹೇಳಿದ್ದಾರೆ. ಕದನ ವಿರಾಮದ ಹಿಂದಿನ ಸೂತ್ರಧಾರಿ ಪಾಪಿ ರಾಷ್ಟ್ರ ಪಾಕಿಸ್ತಾನ ಅಲ್ಲ. ಸಮರಾಂಗಣದ ಶಾಂತಿ ಮಂತ್ರದ ನಿಜ ರೂವಾರಿ ಚೀನಾ. ಇರಾನ್ ಸರ್ವನಾಶದ ಟ್ರಂಪ್ ಪ್ಲಾನ್ಗೆ ಬೀಜಿಂಗ್ ಬ್ರೇಕ್ ಹಾಕಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕದನ ವಿರಾಮದ ಇನ್ಸೈಡ್ ಕಹಾನಿ ನಮ್ಮ ಬಳಿ ಇದೆ. ನಾವು ಅದನ್ನು ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತೀವಿ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ಮಾಡಿ, ಶಾಂತಿ ಸಭೆಯನ್ನು ಮಾಡಿ, ಆ ಮೂಲಕ ಈ ಯುದ್ಧ ಕೊನೆಯಾಗುತ್ತೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಇದರ ಹಿಂದಿನ ರೂವಾರಿ ಪಾಕಿಸ್ತಾನ ಅಲ್ಲ, ಶಹಬಾಜ್ ಶರೀಫ್ ಅಲ್ಲ. ಇದರ ಹಿಂದಿನ ರೂವಾರಿ ಚೀನಾ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ, ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 14 ದಿನಗಳ ವಿರಾಮವನ್ನು ಏನು ನೀಡಿದ್ದಾರೆ, ಇದರ ಹಿಂದಿನ ರೂವಾರಿ ಪಾಕಿಸ್ತಾನ ಅಲ್ಲ, ಚೀನಾ. ಕದನ ವಿರಾಮದ ರೂವಾರಿ ಚೀನಾ ಎಂದು ಟ್ರಂಪ್ ಒಪ್ಪಿದ್ದಾರೆ. ಚೀನಾ ಕಾರಣದಿಂದಲೇ ಇರಾನ್ ಕದನ ವಿರಾಮಕ್ಕೆ ಒಪ್ಪಿದೆ. ಕದನ ವಿರಾಮದ ಹಿಂದಿನ ಸತ್ಯವನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಿಕೊಂಡಿದ್ದಾರೆ. ಸಂಧಾನದಲ್ಲಿ ಚೀನಾ ಪಾತ್ರದ ಬಗ್ಗೆ US ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಚೀನಾ ಕಾರಣಕ್ಕೋಸ್ಕರ ಯುದ್ಧವನ್ನ ನಾವು ನಿಲ್ಲಿಸುತ್ತೇವೆ ಅಂಥೇಳಿ ಇರಾನ್ ಹೇಳಿರೋದಾಗಿ ಸ್ವತಃ ಅಮೆರಿಕ, ವಿಶ್ವದ ದೊಡ್ಡಣ್ಣ ಅಮೆರಿಕ ಒಪ್ಪಿಕೊಂಡಿದೆ. ಅಮೆರಿಕ ಪದೇ ಪದೇ ಹೇಳಿತ್ತು, ನೀವು ಸೋಲೊಪ್ಪಿಕೊಳ್ಳಿ ಅಂಥೇಳಿ ಪದೇ ಪದೇ ಹೇಳಿದ್ರು. ನೀವು ಸೋಲೊಪ್ಪಿಕೊಳ್ಳದಿದ್ದರೆ ನಾವು ಸರ್ವನಾಶ ಮಾಡ್ತೀವಿ ಅಂಥೇಳಿ ಅಮೆರಿಕ ಇರಾನ್ಗೆ ಬೆದರಿಕೆಯನ್ನು ಒಡ್ಡಿತ್ತು. ಆದಾಗ್ಯೂ ಕೂಡ ಇರಾನ್ ಸೆಡ್ಡು ಹೊಡೆದಿತ್ತು. ಈಗ ಚೀನಾ ಕಾರಣದಿಂದ ಇರಾನ್ ಹಿಂದಕ್ಕೆ ಸರಿದಿದೆ ಅನ್ನುವಂಥ ಮಾತನ್ನು ಅಮೆರಿಕದ ಅಧ್ಯಕ್ಷರೇ ಹೇಳಿದ್ದಾರೆ. ಕದನ ವಿರಾಮದ ಹಿಂದಿನ ಸೂತ್ರಧಾರಿ ಪಾಪಿ ರಾಷ್ಟ್ರ ಪಾಕಿಸ್ತಾನ ಅಲ್ಲ. ಸಮರಾಂಗಣದ ಶಾಂತಿ ಮಂತ್ರದ ನಿಜ ರೂವಾರಿ ಚೀನಾ. ಇರಾನ್ ಸರ್ವನಾಶದ ಟ್ರಂಪ್ ಪ್ಲಾನ್ಗೆ ಬೀಜಿಂಗ್ ಬ್ರೇಕ್ ಹಾಕಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕದನ ವಿರಾಮದ ಇನ್ಸೈಡ್ ಕಹಾನಿ ನಮ್ಮ ಬಳಿ ಇದೆ. ನಾವು ಅದನ್ನು ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತೀವಿ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ಮಾಡಿ, ಶಾಂತಿ ಸಭೆಯನ್ನು ಮಾಡಿ, ಆ ಮೂಲಕ ಈ ಯುದ್ಧ ಕೊನೆಯಾಗುತ್ತೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಇದರ ಹಿಂದಿನ ರೂವಾರಿ ಪಾಕಿಸ್ತಾನ ಅಲ್ಲ, ಶಹಬಾಜ್ ಶರೀಫ್ ಅಲ್ಲ. ಇದರ ಹಿಂದಿನ ರೂವಾರಿ ಚೀನಾ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ, ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 14 ದಿನಗಳ ವಿರಾಮವನ್ನು ಏನು ನೀಡಿದ್ದಾರೆ, ಇದರ ಹಿಂದಿನ ರೂವಾರಿ ಪಾಕಿಸ್ತಾನ ಅಲ್ಲ, ಚೀನಾ. ಕದನ ವಿರಾಮದ ರೂವಾರಿ ಚೀನಾ ಎಂದು ಟ್ರಂಪ್ ಒಪ್ಪಿದ್ದಾರೆ. ಚೀನಾ ಕಾರಣದಿಂದಲೇ ಇರಾನ್ ಕದನ ವಿರಾಮಕ್ಕೆ ಒಪ್ಪಿದೆ. ಕದನ ವಿರಾಮದ ಹಿಂದಿನ ಸತ್ಯವನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಿಕೊಂಡಿದ್ದಾರೆ. ಸಂಧಾನದಲ್ಲಿ ಚೀನಾ ಪಾತ್ರದ ಬಗ್ಗೆ US ಮಾಧ್ಯಮಗಳಲ್ಲಿ ವರದಿಯಾಗಿದೆ.
ಚೀನಾ ಕಾರಣಕ್ಕೋಸ್ಕರ ಯುದ್ಧವನ್ನು ನಾವು ನಿಲ್ಲಿಸುತ್ತೇವೆ ಅಂಥೇಳಿ ಇರಾನ್ ಹೇಳಿರೋದಾಗಿ ಸ್ವತಃ ಅಮೇರಿಕ, ವಿಶ್ವದ ದೊಡ್ಡಣ್ಣ ಅಮೇರಿಕ ಒಪ್ಪಿಕೊಂಡಿದೆ. ಅಮೇರಿಕ ಪದೇ ಪದೇ ಹೇಳಿತ್ತು, ನೀವು ಸೋಲೊಪ್ಪಿಕೊಳ್ಳಿ ಅಂಥೇಳಿ ಪದೇ ಪದೇ ಹೇಳಿದ್ರು, ನೀವು ಸೋಲೊಪ್ಪಿಕೊಳ್ಳದಿದ್ದರೆ ನಾವು ಸರ್ವನಾಶ ಮಾಡ್ತೀವಿ ಅಂಥೇಳಿ ಅಮೇರಿಕ ಇರಾನ್ಗೆ ಬೆದರಿಕೆಯನ್ನು ಒಡ್ಡಿತ್ತು. ಆದಾಗ್ಯೂ ಕೂಡ ಇರಾನ್ ಸೆಡ್ಡು ಹೊಡೆದಿತ್ತು. ಈಗ ಚೀನಾ ಕಾರಣದಿಂದ ಇರಾನ್ ಹಿಂದಕ್ಕೆ ಸರಿದಿದೆ ಅನ್ನುವಂಥ ಮಾತನ್ನು ಅಮೆರಿಕದ ಅಧ್ಯಕ್ಷರೇ ಹೇಳಿದ್ದಾರೆ. ಕದನ ವಿರಾಮದ ಹಿಂದಿನ ಸೂತ್ರಧಾರಿ ಪಾಪಿ ರಾಷ್ಟ್ರ ಪಾಕಿಸ್ತಾನ ಅಲ್ಲ, ಸಮರಾಂಗಣದ ಶಾಂತಿ ಮಂತ್ರದ ನಿಜ ರೂವಾರಿ ಚೀನಾ. ಇರಾನ್ ಸರ್ವನಾಶದ ಟ್ರಂಪ್ ಪ್ಲಾನ್ಗೆ ಬೀಜಿಂಗ್ ಬ್ರೇಕ್ ಹಾಕಿದೆ. ರಿಪಬ್ಲಿಕನ್ನದಲ್ಲಿ ಕದನ ವಿರಾಮದ ಇನ್ಸೈಡ್ ಕಹಾನಿ ನಮ್ಮ ಬಳಿ ಇದೆ, ನಾವು ಅದನ್ನು ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತೀವಿ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ಮಾಡಿ, ಶಾಂತಿ ಸಭೆಯನ್ನು ಮಾಡಿ, ಆ ಮೂಲಕ ಈ ಯುದ್ಧ ಕೊನೆಯಾಗುತ್ತೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಇದರ ಹಿಂದಿನ ರೂವಾರಿ ಪಾಕಿಸ್ತಾನ ಅಲ್ಲ, ಶಹಬಾಜ್ ಶರೀಫ್ ಅಲ್ಲ, ಇದರ ಹಿಂದಿನ ರೂವಾರಿ ಚೀನಾ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ, ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 14 ದಿನಗಳ ವಿರಾಮವನ್ನು ಏನು ನೀಡಿದ್ದಾರೆ, ಇದರ ಹಿಂದಿನ ರೂವಾರಿ ಪಾಕಿಸ್ತಾನ ಅಲ್ಲ, ಚೀನಾ. ಕದನ ವಿರಾಮದ ರೂವಾರಿ ಚೀನಾ ಎಂದು ಟ್ರಂಪ್ ಒಪ್ಪಿದ್ದಾರೆ. ಚೀನಾ ಕಾರಣದಿಂದಲೇ ಇರಾನ್ ಕದನ ವಿರಾಮಕ್ಕೆ ಒಪ್ಪಿದೆ. ಕದನ ವಿರಾಮದ ಹಿಂದಿನ ಸತ್ಯವನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಿಕೊಂಡಿದ್ದಾರೆ. ಸಂಧಾನದಲ್ಲಿ ಚೀನಾ ಪಾತ್ರದ ಬಗ್ಗೆ US ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಚೀನಾ ಕಾರಣಕ್ಕೋಸ್ಕರ ಯುದ್ಧವನ್ನು ನಾವು ನಿಲ್ಲಿಸುತ್ತೇವೆ ಅಂಥೇಳಿ ಇರಾನ್ ಹೇಳಿರೋದಾಗಿ ಸ್ವತಃ ಅಮೇರಿಕ, ವಿಶ್ವದ ದೊಡ್ಡಣ್ಣ ಅಮೇರಿಕ ಒಪ್ಪಿಕೊಂಡಿದೆ. ಅಮೇರಿಕ ಪದೇ ಪದೇ ಹೇಳಿತ್ತು, ನೀವು ಸೋಲೊಪ್ಪಿಕೊಳ್ಳಿ ಅಂಥೇಳಿ ಪದೇ ಪದೇ ಹೇಳಿದ್ರು, ನೀವು ಸೋಲೊಪ್ಪಿಕೊಳ್ಳದಿದ್ದರೆ ನಾವು ಸರ್ವನಾಶ ಮಾಡ್ತೀವಿ ಅಂಥೇಳಿ ಅಮೇರಿಕ ಇರಾನ್ಗೆ ಬೆದರಿಕೆಯನ್ನು ಒಡ್ಡಿತ್ತು. ಆದಾಗ್ಯೂ ಕೂಡ ಇರಾನ್ ಸೆಡ್ಡು ಹೊಡೆದಿತ್ತು. ಈಗ ಚೀನಾ ಕಾರಣದಿಂದ ಇರಾನ್ ಹಿಂದಕ್ಕೆ ಸರಿದಿದೆ ಅನ್ನುವಂಥ ಮಾತನ್ನು ಅಮೆರಿಕದ ಅಧ್ಯಕ್ಷರೇ ಹೇಳಿದ್ದಾರೆ. ಕದನ ವಿರಾಮದ ಹಿಂದಿನ ಸೂತ್ರಧಾರಿ ಪಾಪಿ ರಾಷ್ಟ್ರ ಪಾಕಿಸ್ತಾನ ಅಲ್ಲ, ಸಮರಾಂಗಣದ ಶಾಂತಿ ಮಂತ್ರದ ನಿಜ ರೂವಾರಿ ಚೀನಾ. ಇರಾನ್ ಸರ್ವನಾಶದ ಟ್ರಂಪ್ ಪ್ಲಾನ್ಗೆ ಬೀಜಿಂಗ್ ಬ್ರೇಕ್ ಹಾಕಿದೆ. ರಿಪಬ್ಲಿಕನ್ನದಲ್ಲಿ ಕದನ ವಿರಾಮದ ಇನ್ಸೈಡ್ ಕಹಾನಿ ನಮ್ಮ ಬಳಿ ಇದೆ, ನಾವು ಅದನ್ನು ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತೀವಿ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ಮಾಡಿ, ಶಾಂತಿ ಸಭೆಯನ್ನು ಮಾಡಿ, ಆ ಮೂಲಕ ಈ ಯುದ್ಧ ಕೊನೆಯಾಗುತ್ತೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಇದರ ಹಿಂದಿನ ರೂವಾರಿ ಪಾಕಿಸ್ತಾನ ಅಲ್ಲ, ಶಹಬಾಜ್ ಶರೀಫ್ ಅಲ್ಲ, ಇದರ ಹಿಂದಿನ ರೂವಾರಿ ಚೀನಾ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ, ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 14 ದಿನಗಳ ವಿರಾಮವನ್ನು ಏನು ನೀಡಿದ್ದಾರೆ, ಇದರ ಹಿಂದಿನ ರೂವಾರಿ ಪಾಕಿಸ್ತಾನ ಅಲ್ಲ, ಚೀನಾ. ಕದನ ವಿರಾಮದ ರೂವಾರಿ ಚೀನಾ ಎಂದು ಟ್ರಂಪ್ ಒಪ್ಪಿದ್ದಾರೆ. ಚೀನಾ ಕಾರಣದಿಂದಲೇ ಇರಾನ್ ಕದನ ವಿರಾಮಕ್ಕೆ ಒಪ್ಪಿದೆ. ಕದನ ವಿರಾಮದ ಹಿಂದಿನ ಸತ್ಯವನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಿಕೊಂಡಿದ್ದಾರೆ. ಸಂಧಾನದಲ್ಲಿ ಚೀನಾ ಪಾತ್ರದ ಬಗ್ಗೆ US ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಚೀನಾ ಕಾರಣಕ್ಕೋಸ್ಕರ ಯುದ್ಧವನ್ನು ನಾವು ನಿಲ್ಲಿಸುತ್ತೇವೆ ಅಂಥೇಳಿ ಇರಾನ್ ಹೇಳಿರೋದಾಗಿ ಸ್ವತಃ ಅಮೇರಿಕ, ವಿಶ್ವದ ದೊಡ್ಡಣ್ಣ ಅಮೇರಿಕ ಒಪ್ಪಿಕೊಂಡಿದೆ. ಅಮೇರಿಕ ಪದೇ ಪದೇ ಹೇಳಿತ್ತು, ನೀವು ಸೋಲೊಪ್ಪಿಕೊಳ್ಳಿ ಅಂಥೇಳಿ ಪದೇ ಪದೇ ಹೇಳಿದ್ರು, ನೀವು ಸೋಲೊಪ್ಪಿಕೊಳ್ಳದಿದ್ದರೆ ನಾವು ಸರ್ವನಾಶ ಮಾಡ್ತೀವಿ ಅಂಥೇಳಿ ಅಮೇರಿಕ ಇರಾನ್ಗೆ ಬೆದರಿಕೆಯನ್ನು ಒಡ್ಡಿತ್ತು. ಆದಾಗ್ಯೂ ಕೂಡ ಇರಾನ್ ಸೆಡ್ಡು ಹೊಡೆದಿತ್ತು. ಈಗ ಚೀನಾ ಕಾರಣದಿಂದ ಇರಾನ್ ಹಿಂದಕ್ಕೆ ಸರಿದಿದೆ ಅನ್ನುವಂಥ ಮಾತನ್ನು ಅಮೆರಿಕದ ಅಧ್ಯಕ್ಷರೇ ಹೇಳಿದ್ದಾರೆ. ಕದನ ವಿರಾಮದ ಹಿಂದಿನ ಸೂತ್ರಧಾರಿ ಪಾಪಿ ರಾಷ್ಟ್ರ ಪಾಕಿಸ್ತಾನ ಅಲ್ಲ, ಸಮರಾಂಗಣದ ಶಾಂತಿ ಮಂತ್ರದ ನಿಜ ರೂವಾರಿ ಚೀನಾ. ಇರಾನ್ ಸರ್ವನಾಶದ ಟ್ರಂಪ್ ಪ್ಲಾನ್ಗೆ ಬೀಜಿಂಗ್ ಬ್ರೇಕ್ ಹಾಕಿದೆ. ರಿಪಬ್ಲಿಕನ್ನದಲ್ಲಿ ಕದನ ವಿರಾಮದ ಇನ್ಸೈಡ್ ಕಹಾನಿ ನಮ್ಮ ಬಳಿ ಇದೆ, ನಾವು ಅದನ್ನು ನಿಮ್ಮ ಮುಂದೆ ಈಗ ಎಕ್ಸ್ಪೋಸ್ ಮಾಡ್ತೀವಿ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ಮಾಡಿ, ಶಾಂತಿ ಸಭೆಯನ್ನು ಮಾಡಿ, ಆ ಮೂಲಕ ಈ ಯುದ್ಧ ಕೊನೆಯಾಗುತ್ತೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಇದರ ಹಿಂದಿನ ರೂವಾರಿ
ಪಾಕಿಸ್ತಾನ ಅಲ್ಲ, ಶಹಬಾಜ್ ಶರೀಫ್ ಅಲ್ಲ, ಇದರ ಹಿಂದಿನ ರೂವಾರಿ ಚೀನಾ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 14 ದಿನಗಳ ವಿರಾಮವನ್ನು ಏನು ನೀಡಿದ್ದಾರೆ, ಇದರ ಹಿಂದಿನ ರೂವಾರಿ ಪಾಕಿಸ್ತಾನ ಅಲ್ಲ, ಚೀನಾ. ಕದನ ವಿರಾಮದ ರೂವಾರಿ ಚೀನಾ ಎಂದು ಟ್ರಂಪ್ ಒಪ್ಪಿದ್ದಾರೆ. ಚೀನಾ ಕಾರಣದಿಂದಲೇ ಇರಾನ್ ಕದನ ವಿರಾಮಕ್ಕೆ ಒಪ್ಪಿದೆ. ಕದನ ವಿರಾಮದ ಹಿಂದಿನ ಸತ್ಯವನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಿಕೊಂಡಿದ್ದಾರೆ. ಸಂಧಾನದಲ್ಲಿ ಚೀನಾ ಪಾತ್ರದ ಬಗ್ಗೆ ಯುಎಸ್ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಚೀನಾ ಕಾರಣಕ್ಕೋಸ್ಕರ ಯುದ್ಧವನ್ನು ನಾವು ನಿಲ್ಲಿಸುತ್ತೇವೆ ಅಂಥೇಳಿ ಇರಾನ್ ಹೇಳಿರೋದಾಗಿ ಸ್ವತಃ ಅಮೆರಿಕ, ವಿಶ್ವದ ದೊಡ್ಡಣ್ಣ ಅಮೆರಿಕ ಒಪ್ಪಿಕೊಂಡಿದೆ. ಅಮೆರಿಕ ಪದೇ ಪದೇ ಹೇಳಿತ್ತು, ನೀವು ಸೋಲೊಪ್ಪಿಕೊಳ್ಳಿ ಅಂಥೇಳಿ ಪದೇ ಪದೇ ಹೇಳಿತ್ತು. ನೀವು ಸೋಲೊಪ್ಪಿಕೊಳ್ಳದಿದ್ದರೆ ನಾವು ಸರ್ವನಾಶ ಮಾಡ್ತೀವಿ ಅಂಥೇಳಿ ಅಮೆರಿಕ ಇರಾನ್ಗೆ ಬೆದರಿಕೆಯನ್ನು ಒಡ್ಡಿತ್ತು. ಆದಾಗ್ಯೂ ಕೂಡ ಇರಾನ್ ಸೆಡ್ಡು ಹೊಡೆದಿತ್ತು. ಈಗ ಚೀನಾ ಕಾರಣದಿಂದ ಇರಾನ್ ಹಿಂದಕ್ಕೆ ಸರಿದಿದೆ ಅನ್ನುವಂಥ ಮಾತನ್ನು ಅಮೆರಿಕದ ಅಧ್ಯಕ್ಷರೇ ಹೇಳಿದ್ದಾರೆ.